ರಾಜ್ಯದ 12ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಮಳೆ ಸಂಕಷ್ಟ ಇನ್ನೂ ಕೂಡ ಕಂಟಿನ್ಯೂ ಆಗಿರುವಂತದ್ದು. ಮಲೆನಾಡಿನಲ್ಲಿ ನದಿ ಪಾತ್ರದ ಜನರಿಗೆ ನೆರೆ ಭೀತಿ ಆವರಿಸಿದೆ. ರಾಜ್ಯದಲ್ಲಿ ಇನ್ನೂ ಕೂಡ 12ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಮುಂದುವರೆದಿರುವಂತದ್ದು. ಸ್ಪೆಷಲಿ ಕರಾವಳಿ ಮತ್ತೆ ಮಲೆನಾಡಿನ ಭಾಗದಲ್ಲಿ ಎಡೆಬಿಡದೆ ಸುರಿತಾನೆ ಇದೆ ಧಾರಾಕಾರವಾಗಿ ಮಳೆ. ಕೊಡಗು ಮಲೆನಾಡಿನ ಜಿಲ್ಲೆಗಳಲ್ಲಿ ಗುಡ್ಡ ಕುಸಿತ ಕೂಡ ಆಗಿರುವಂಥದ್ದು. ಸಾಕಷ್ಟು ಕಡೆ ಭೂಕುಸಿತ ಸಂಭವಿಸ್ತಾ ಇದೆ. ಚಿಕ್ಕಮಗಳೂರಿನ ಹಲವೆಡೆ ಕಾಫಿ ಬೆಳೆ ನಷ್ಟ ಆಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಇದು ಕರಾವಳಿ ಭಾಗದ ಜಿಲ್ಲೆಗಳು. ಅಲ್ಲಿ ನೆರೆ ಭೀತಿ ಎದುರಾಗಿರುವಂಥದ್ದು. ಒಂದ್ ಕಡೆ ಮಳೆ ಸುರಿತಾ ಇದ್ರೆ ಇನ್ನು ಒಂದ್ ಕಡೆ ಕಂಪ್ಲೀಟ್ ಆಗಿ ಜಲಾವೃತವಾಗ್ತಾ ಇದ್ದಾವೆ ಗ್ರಾಮಗಳು, ಆ ನಗರಗಳು ಎಲ್ಲವೂ ಕೂಡ. ಸೊ ಹೀಗಾಗಿ ಅವರಿಗೆ ಸಾಕಷ್ಟು ಸಂಕಷ್ಟವನ್ನ ಎದುರಿಸುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. इधर लोग बैठ बता रहे हैं काम पंचायत यार लेके माथिल भीतर नार काम बरला काम ಹತ್ತು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇದ್ರು ಕೂಡ ಸಂತ್ರಸ್ತರ ಕಷ್ಟವನ್ನ ಕೇಳೋರಿಲ್ಲ. ಹೆಸರಿಗಷ್ಟೇ ಉಸ್ತುವಾರಿ ಸಚಿವರಿಂದ ಮಳೆ ಹಾನಿ ಪರಿಶೀಲನೆ ಆಗ್ತಾ ಇರುವಂತದ್ದು. ಹಿಂಗೆ ನಿನ್ನೆಲ್ಲ ತೋರಿಸ್ತಾ ಇದ್ವಿ ಯಾವ್ಯಾವ ಸಚಿವರು ಅವರ ಜಿಲ್ಲಾ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತ ಜಿಲ್ಲೆಗಳಿಗೆ ಹೋಗ್ತಾ ಇದ್ದಾರಾ ಇಲ್ವಾ ಅಂತ. ಇಂದು ಮಳೆ ಪೀಡಿತ ಜಿಲ್ಲೆಗಳಲ್ಲಿ ಸಿಎಂ ಬೊಮ್ಮಾಯಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಕೊಡಗು, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಮಾಡಲಿರುವಂಥದ್ದು ಮುಖ್ಯಮಂತ್ರಿಗಳು. ಇಂದು ಉಡುಪಿಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ನಾಳೆ ಉತ್ತರ ಕನ್ನಡಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಶಾಶ್ವತ ಪರಿಹಾರಕ್ಕೆ ಕಾಯ್ತಿದ್ದಾರೆ ನೆರೆ ಸಂತ್ರಸ್ತರು. ಶಾಶ್ವತ ಪರಿಹಾರ ಅನ್ನೋದು ಇಲ್ಲಿ ಬರೀ ಭರವಸೆ ಆಗುತ್ತೆ ಅಷ್ಟೇ. ಯಾರೇ ಬಂದ್ಬಿಟ್ಟು ಶಾಶ್ವತ ಪರಿಹಾರ ಮಾಡ್ಕೊಡ್ತೀವಿ ಅಂದ್ರೂ ಕೂಡ ಸುಮ್ಮನೆ ಆ ಕ್ಷಣಕ್ಕೆ ಕಣ್ಣೊರೆಸೋ ತಂತ್ರ ಅದು. ಬಹುತೇಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸೈಲೆಂಟ್ ಆಗಿದ್ದಾರೆ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರ್ಯಾರು ತಮ್ಮ ಜಿಲ್ಲೆಗಳಿಗೆ ಹೋಗಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ವಿ ನಿಮಗೆ ನಿನ್ನೆ. ಇನ್ನು ಕಂದಾಯ ಸಚಿವರಾಗಿರುವಂತಹ ಆರ್ ಅಶೋಕ್ ಅವರು ಕೊಡಗು ಹಾಗೆ ದಕ್ಷಿಣ ಕನ್ನಡ ಈ ಭಾಗಗಳಲ್ಲೆಲ್ಲ ಓಡಿ ಅಲ್ಲಿ ಮಾತನಾಡಿಸಿ ಅಲ್ಲಿರುವಂಥ ಜನರನ್ನ ನೆರೆ ಇಂದಾಗಿ ಯಾವ್ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ಗಳಾಗಿದೆ, ಸಮಸ್ಯೆಗಳಾಗಿರುವಂಥದ್ದು ಅವರು ಅಂದರೆ ಆ ತತ್ಕ್ಷಣಕ್ಕೆ ಪರಿಹಾರವನ್ನ ಕೊಡುವಂಥ ನಿಟ್ಟಿನಲ್ಲೂ ಕೂಡ ಅವರು ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಾ ಇದ್ರು. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಸುನಿಲ್ ಕುಮಾರ್ ಅವರು ಕೂಡ ಅವ್ರ ಜಿಲ್ಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಓಡಾಡಿದ್ರು. ಇವರೊಬ್ಬರೇ ಪರವಾಗಿಲ್ಲ ಅಂದ್ರೆ. ಇನ್ನು ಆಲ್ಮೋಸ್ಟ್ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಸುಮ್ಮನೆ ನೆಪ ಮಾತ್ರಕ್ಕೆ ಮಾತ್ರ ಅಲ್ಲಿ ಒಂದು ಸಭೆಯನ್ನು ನಡೆಸಿ ಅಲ್ಲಿ ನಾಮಕಾವಸ್ಥೆಗೆ ನಾವು ಪರಿಹಾರ ಕಾರ್ಯಗಳನ್ನು ಕೈಗೊಳ್ತಾ ಇದ್ದೀವಿ, ಜನರ ಜೊತೆ ಇದ್ದೀವಿ ಅಂತ ಸುಮ್ಮನೆ ಒಂದು ಮೆಸೇಜ್ ಕೊಡುವಂಥ ಕೆಲಸ. ಅಲ್ಲಿ ಏನಾಗಿದೆ ಅಂತ ಸ್ಪಾಟಿಗೆ ಒಬ್ರು ಹೋಗಿರಲಿಲ್ಲ. ಕೆಲ ಸಚಿವರು ನೆಪಕ್ಕಷ್ಟೇ ಡಿಸಿಗಳಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. BC ನಾಗೇಶ್ ಅವರು ಜೂನ್ 27ನೇ ತಾರೀಕು ಹೋಗಿದ್ದು, ಅದಾದ್ಮೇಲೆ ನಿನ್ನೆನೆ ಹೋಗಿದ್ದವರು. ಯಾವಾಗ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನಾಪತ್ತೆ ಅಂತ ಸುದ್ದಿ ಬಿತ್ತರಿಸಿದ್ವು, ಸ್ಪೆಷಲಿ ಕೊಡಗು ಜಿಲ್ಲೆಗಂತೂ BC ನಾಗೇಶ್ ಅವರು ಹೋಗೇ ಇಲ್ಲ ಅಂತ ಹೇಳಿದ್ವು. ಅದಾದ್ಮೇಲೆ ಹೋದ್ರು BC ನಾಗೇಶ್ ಅವರು. ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದೆ. ದ್ವೀಪಗಳಂತಾಗಿವೆ ಬೈಂದೂರು ತಾಲೂಕಿನ ಗ್ರಾಮಗಳು. ತಗ್ಗರ್ಸೆ, ಎತ್ತಬೇರು ಗ್ರಾಮಗಳಿಗೆ ಸಂಪರ್ಕವೇ ಕಡಿತವಾಗಿದೆ. ಕರಾವಳಿ ಭಾಗದ ಜಿಲ್ಲೆ ಉಡುಪಿ, ಅಲ್ಲಿ ಧಾರಾಕಾರವಾಗಿ ಮಳೆ ಮುಂದುವರೆದಿದೆ. ಸಾಕಷ್ಟು ಗ್ರಾಮಗಳು ದ್ವೀಪಗಳಂತಾಗಿರುವಂಥದ್ದು. ತಗ್ಗರ್ಸೆ, ಎತ್ತಬೇರು ಗ್ರಾಮಗಳಿಗೆ ಸಂಪರ್ಕನೇ ಇಲ್ಲ, ಕಂಪ್ಲೀಟ್ ಆಗಿ ಕಟ್ಟಾಗ್ಬಿಟ್ಟಿದೆ. ಯಾಕೆಂದ್ರೆ ರಸ್ತೆ ಎಲ್ಲ ಮುಳುಗೋಗಿರುವಂಥ ಹಿನ್ನೆಲೆಯಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ಅಪಾಯಕಾರಿ ಹೊಳೆಯನ್ನ ದಾಟುವಂತ ಸ್ಥಿತಿ ಇದೆ. ಅಲ್ಲಿ ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂದ್ರೆ ಆ ಗ್ರಾಮದ ಮಕ್ಕಳು ರಸ್ತೆ, ಸೇತುವೆ ಯಾವ ಸೌಲಭ್ಯವೂ ಕೂಡ ಈ ಕುಗ್ರಾಮಗಳಿಗೆ ಇಲ್ಲ. ಸ್ವಲ್ಪ ಆಯ ತಪ್ಪಿದ್ರೂ ಕೂಡ ಪ್ರಾಣವೇ ಹೋಗುವಂತ ಪರಿಸ್ಥಿತಿ ಇದೆ. ಹೊಳೆ ದಾಟ್ಲಿಕ್ಕೆ ಸೇತುವೆ ನಿರ್ಮಿಸಿ ಅಂತ ಕೇಳ್ತಾನೆ ಇದ್ದಾರೆ ಗ್ರಾಮಸ್ಥರು. ಬರ್ತಾರೆ ಜನಪ್ರತಿನಿಧಿಗಳು, ಭರವಸೆ ಕೊಡ್ತಾರೆ, ಹೋಗ್ತಾರೆ, ಅಷ್ಟೇ ಆಗ್ತಾ ಇರೋದು. ಗ್ರಾಮಸ್ಥರು ಅಲ್ಲಿ ಮನವಿ ಎಷ್ಟೇ ಮಾಡಿಕೊಂಡ್ರು ಕೂಡ ಸ್ಪಂದಿಸ್ತಾ ಇಲ್ಲ ಜನಪ್ರತಿನಿಧಿಗಳಲ್ಲಿ. ಸ್ಥಳೀಯರೇ ಸೇರ್ಕೊಂಡೀಗ ಒಂದು ಕಾಲು ಸೇತುವೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಕಾಲು ಸೇತುವೆ ಅದು, ಆದರೆ ಈ ಸೇತುವೆ ಬೀಳುವಂಥ ಪರಿಸ್ಥಿತಿ ಇದೆ. ತಮಗೆ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಪ್ರಯತ್ನ ಪಟ್ಟು ಒಂದು ಸೇತುವೆಯನ್ನು ಮಾಡಿಕೊಂಡಿರುವಂಥದ್ದು.
ಆ ಮಕ್ಕಳು ಓಡಾಡಲಿಕ್ಕೂ ಕೂಡ ಕಷ್ಟ. ನಿಮಗೆ ತೋರಿಸ್ತಾ ಇದ್ವಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು. ನಿರಂತರವಾಗಿ ಮಳೆ ಸುರಿದಂಥ ಸಂದರ್ಭದಲ್ಲಿ ಒಂದು ಸೇತುವೆ ಮಾಡಿಕೊಡ್ಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಟ್ ಇದುವರೆಗೂ ಕೂಡ ಅಲ್ಲಿರುವಂಥ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ ಸ್ಪಂದಿಸಿಲ್ಲ. ಎತ್ತಬೇರು ಗ್ರಾಮದಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಸೇಠ್. ಅಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನುವಂಥದ್ರ ಬಗ್ಗೆ ನೋಡ್ಕೊಂಬರೋಣ. ನಾವು ಇಷ್ಟರವರೆಗೆ ಮುಳುಗಡೆ ಆಗಿರೋ ಗ್ರಾಮ ತೋರಿಸ್ತಾ ಇದ್ವಿ. ಈಗ ನಾವು ಬೈಂದೂರು ತಾಲೂಕಿನ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎತ್ತಬೇರು ಆ ಗ್ರಾಮದಲ್ಲಿ ಒಂದು ದೃಶ್ಯವನ್ನು ತೋರಿಸ್ತೀವಿ. ಅದರಲ್ಲಿ ಮಕ್ಕಳು ಹೊಳೆಯನ್ನು ದಾಟುವಂತ ಶೋಚನೀಯ ಸ್ಥಿತಿ ಇರುವಂತದ್ದು. ಇದು ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎತ್ತಬೇರು ಗ್ರಾಮ. ಈ ಗ್ರಾಮದಲ್ಲಿ ನೆರೆ ಅಂದ್ರೆ ಮಳೆ ಹೆಚ್ಚು ಬಂದ ಸಂದರ್ಭದಲ್ಲಿ ನೆರೆ ಸೃಷ್ಟಿಯಾಗುತ್ತೆ. ಅಂದ್ರೆ ಈ ಹೊಳೆ ಮೈದುಂಬಿ ಹರಿಯುವಂಥದ್ದು. ಈ ಹೊಳೆ ಮೈದುಂಬಿ ಹರಿದ ವೇಳೆಯಲ್ಲಿ ಈಗ ಗ್ರಾಮಸ್ಥರು ಬೈಂದೂರು ಪಟ್ಟಣ ಪಂಚಾಯತ್ಗೆ ಹೋಗಬೇಕಾದ್ರೆ ಈ ಹೊಳೆಯನ್ನು ದಾಟಬೇಕಾದಂತ ಒಂದು ಶೋಚನೀಯ ಸ್ಥಿತಿ. ಯಾಕಂದ್ರೆ ಒಂದು ಚೂರು ಒಂದು ಆಯ ತಪ್ಪಿದ್ರು ಕೂಡ ಈ ಪ್ರಾಣವೇ ಹೋಗುವಂತಹ ಪರಿಸ್ಥಿತಿ ಇಲ್ಲಿರುವಂಥದ್ದು. ಮಕ್ಕಳು ಕೂಡ ಮಕ್ಕಳನ್ನ ಗ್ರಾಮಸ್ಥರು ಹೊಳೆಯನ್ನು ದಾಟಿಸ್ತಾರೆ. ಒಂದು ಗ್ರಾಮಸ್ಥರ ಒಂದು ಚೂರು ಆಯ ತಪ್ಪಿದ್ರು ಅಂದ್ರೆ ಆ ಹೊಳೆಯ ರಭಸ ಎಷ್ಟಿದೆ ಅಂದ್ರೆ ನಿಲ್ಲಿಕ್ಕೂ ಆಗದಂತಹ ಒಂದು ಪರಿಸ್ಥಿತಿ. ಯಾಕಂದ್ರೆ ಒಂದು ಚೂರು ಆಯ ತಪ್ಪಿದ್ರೆ ಪ್ರಾಣವೇ ಹೋಗುತ್ತೆ. ಮಕ್ಕಳು ಕೂಡ ತುಂಬಾ ಒಂದು ಶೋಚನೀಯ ಸ್ಥಿತಿಯಲ್ಲಿ ದಾಟುವಂಥದ್ದು. ಯಾಕಂದ್ರೆ ಒಂದು ಕಡೆ ಇನ್ನೊಂದು ಕಡೆ ದಾಟಬೇಕಾದ್ರೆ ಹೊಳೆಯ ರಭಸ ಅಷ್ಟಿರುತ್ತೆ. ಹಾಗಾಗಿ ಇಲ್ಲಿ ಸುಮಾರು 15 ಮನೆಗಳಿದೆ, 15ರಿಂದ 16 ಮನೆಗಳಿದೆ. ಎಲ್ಲ ಗ್ರಾಮಸ್ಥರು ಪ್ರತಿ ವರ್ಷ ಇಲ್ಲಿ ಪರದಾಡುವಂಥ ಸ್ಥಿತಿ. ಯಾಕಂದ್ರೆ ಮಳೆಗೆ ಬಂದ ಸಂದರ್ಭದಲ್ಲಿ ಈ ಹೊಳೆಯನ್ನು ದಾಟುವಂತ ಒಂದು ಪರಿಸ್ಥಿತಿ ಇದೆ. ನಾವೀಗ ಶಾಲೆಗೆ ಹೋಗುವ ವೇಳೆಯಲ್ಲಿ ನಿಮ್ಗೆ ಯಾವ ತರ ಈ ಹೊಳೆಯನ್ನು ದಾಟಬೇಕಾಗುತ್ತೆ, ಭಯ ಆಗಲ್ವಾ? ಯಾವ ತರ ಅಪಾಯ ಇರುತ್ತೆ ಅಂತ? ತುಂಬಾ ಕಷ್ಟ ಆಗುತ್ತೆ. ಸೇತುವೆ ಇನ್ನೂ ಮಾಡಿಕೊಡ್ಲಿಲ್ಲ, ರೋಡು ಕೂಡ ಸರಿಯಾಗಿಲ್ಲ. ಅಂಗನವಾಡಿಯಿಂದ ಓದ್ತಿದ್ದೇವೆ, ಇನ್ನೂ ಸರಿ ಮಾಡಿ ಕೊಡ್ಲಿಲ್ಲ. ಇದು ಎಲ್ಲಿ ಮನೆಯಿಂದ ಶಾಲೆ ಹೋಗ್ಬೇಕಾದ್ರೆ ಹೊಳೆ ದಾಟಲೇಬೇಕಾ, ಹೇಗೆ? ಹೊಳೆ ದಾಟಲೇಬೇಕು, ಮತ್ತೆ ಬೇರೆ ದಾರಿ ಇಲ್ಲ ನಮಗೆ. ಸೇತುವೆಯನ್ನು ಮಾಡಿಕೊಡ್ದಿದ್ರೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲ, ತುಂಬಾ ಭಯ ಆಗುತ್ತೆ, ದಾಟ್ಲಿಕ್ಕೆ ಆಗಲ್ಲ. ಬರ್ಬೇಕಾದ್ರೆ ತುಂಬಾ ದೂರದಿಂದ ಬರ್ಬೇಕಾಗತ್ತೆ. ಬರುವಾಗ ಕಾರ್ಡ್ ಕೂಡ ಸಿಗುತ್ತೆ ನಮಗೆ. ಈ ವಿದ್ಯಾರ್ಥಿಗಳು ಇಲ್ಲಿ ನಿತ್ಯವೂ ಭಯದಲ್ಲೇ ಓಡಾಡುವಂತ ಸ್ಥಿತಿ. ಮನೆಯವರು ಈ ಹೊಳೆಯನ್ನು ದಾಟಿಸಿ ಅವರನ್ನ ಕರ್ಕೊಂಡು ಹೋಗುವಂತ ಮಾಡ್ತಾರೆ. ಇಲ್ಲಿನ ಕೆಲವು ಹಿರಿಯರನ್ನ ಮಾತಾಡ್ಸೋಣ, ಇಲ್ಲಿನ ಕೆಲವು ಯುವಕರು ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಯಾವ ರೀತಿ ಪರಿಸ್ಥಿತಿ ಇದೆ, ಈ ನೆರೆ ಬಂದ ಸಂದರ್ಭದಲ್ಲಿ ಯಾವ ರೀತಿಯನ್ನ ನೀವು ಎದುರಿಸ್ತಾ ಇದ್ದೀರಾ ಪರಿಸ್ಥಿತಿಯನ್ನ? ಇಲ್ಲಿ ಶಾಲೆಗೆ ಹೋಗ್ಲಿಕ್ಕೆ ಸುಮಾರು ಈ ಏರಿಯಾದಲ್ಲಿ 15ರಿಂದ 20 ಮನೆಗಳಿವೆ. ಈ ಮನೆಗಳ ಮಕ್ಕಳಿಗೆ ಶಾಲೆ ಹೋಗಬೇಕಿದ್ರೆ ಬೆಳಿಗ್ಗೆ ಹಿರಿಯರು ಯಾರಾದರೂ ಬಂದು ಹೊಳೆ ದಾಟಿಸಿ ಕಳಿಸುವಂಥ ಪರಿಸ್ಥಿತಿ. ಅಂಗನವಾಡಿಗಳಿಂದ ಚಿಕ್ಕ ಚಿಕ್ಕ ಮಕ್ಕಳು ಹೋಗ್ತಾ ಇರೋದು ಮತ್ತು ಇವರ ಕೃಷಿ ಚಟುವಟಿಕೆಗಳಿಗೂ ತುಂಬ ಕಷ್ಟವಾಗುವಂತಹ ಸನ್ನಿವೇಶ. ಈಗಾಗಲೇ ಹಲವು ಬಾರಿ ಸರ್ಕಾರದವರ ಮತ್ತು ಇಲ್ಲಿನ ಶಾಸಕರಲ್ಲಿ ಈ ಭಾಗದಲ್ಲಿ ಒಂದು ಸೇತುವೆ ಮಾಡಿಕೊಡಬೇಕು ಅಂತ ಕೇಳಿಕೊಂಡಾಗ ಅವರು ಮಾಡಿಕೊಡುವಿಲ್ಲ. ಓಟಿನ ಸಮಯದಲ್ಲಿ ಮಾತ್ರ ಈ ಏರಿಯಾದಲ್ಲಿ ಬಂದು ಓಟ್ ತಗೊಳ್ಳುವಂಥ ಒಂದೇ ಕೆಲಸ ಮಾಡ್ತಾರೆ. ಬಿಟ್ಟರ ಮೇಲೆ ಯಾವುದೇ ಸೇತುವೆಗಳನ್ನಾಗಲಿ ಇಲ್ಲಿ ಅವರು ಮಾಡಿಕೊಟ್ಟಿಲ್ಲ. ಮತ್ತು ಇವರು ಈ ಭಾಗದಲ್ಲಿರುವವರು ಆರ್ಥಿಕವಾಗಿ ತುಂಬ ಹಿಂದುಳಿದವರಾಗಿದ್ದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಾಗಿರ್ತಾರೆ. ಅವರ ಮಕ್ಕಳ ವಿದ್ಯಾಭ್ಯಾಸ ಅವರ ಕನಸಾಗಿರುತ್ತೆ. ಆ ಕನಸಿಗೆ ಇದನ್ನು ದೊಡ್ಡ ಮಳೆ ಬಂತು, ಹೆಚ್ಚಿಗೆ ನೀರು ಬಂದಂದರೆ ಮಕ್ಕಳು ಶಾಲೆಗೆ ಹೋಗದೆ ಮನೆಯಲ್ಲೇ ಕೂರುವಂಥ ಸನ್ನಿವೇಶ ಇದೆ. ಈ ಪಟ್ಟಣ ಪಂಚಾಯತ್ ವ್ಯವಸ್ಥೆ ಆಗಲಿ, ನಗರಾಡಳಿತ ವ್ಯವಸ್ಥೆ ಆಗಲಿ ಅಥವಾ ನಮ್ಮ ರಾಜ್ಯ ಸರ್ಕಾರ ಆಗಲಿ ತಕ್ಷಣ ಈ ಬಗ್ಗೆ ಕೈಗೊಂಡು, ಜಿಲ್ಲಾಡಳಿತ ಇದ್ರ ಬಗ್ಗೆ ತಕ್ಷಣ ಕ್ರಮ ಕೈಗೊಂಡು ಬರುವ ಈ ಸಮಯದೊಳಗೆ ಮಕ್ಕಳು ಸೇತುವೆಯಲ್ಲಿ ಖುಷಿಯಿಂದ ನಲಿದಾಡುತ್ತಾ ಹೋಗುವಂಥ ಸನ್ನಿವೇಶ ಬರಬೇಕು ಅನ್ನೋದು ನನ್ನ ಬೇಡಿಕೆ. ಇದು ಈ ಭಾಗದ ಗ್ರಾಮಸ್ಥರ ಮತ್ತು ಅಂದ್ರೆ ಇದು ಕೇವಲ ಗ್ರಾಮ ಪಂಚಾಯತ್ ಅಲ್ಲ, ಪಟ್ಟಣ ಪಂಚಾಯತ್ ಆಗಿರುವಂಥದ್ದು. ಆದರೂ ಕೂಡ ಇಲ್ಲಿ ಸೇತುವೆ ಇಲ್ಲ. ಇಲ್ಲಿನ ಭಾಗದ ಜನಪ್ರತಿನಿಧಿ ಮತ್ತು ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲೊಂದು ಸೇತುವೆಯನ್ನು ಮಾಡಿ ಒಂದು ಸುರಕ್ಷಿತವಾಗಿ ಹೋಗುವಂತಾಗಬೇಕು ಅನ್ನುವಂಥದ್ದು ಇಲ್ಲಿನ ಗ್ರಾಮಸ್ಥರ ಮತ್ತು ಹಾಗೂ ನಮ್ಮದು ಆಶಯ ಕೂಡ. ಪರೀಕ್ಷಿತ್ ಶೇಟ್, ನ್ಯೂಸ್ 18 ಕನ್ನಡ, ಉಡುಪಿ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಭೂಕುಸಿತದ ಆತಂಕ ಎದುರಾಗಿದೆ. ಸಾಕಷ್ಟು ಕಡೆ ಈಗ ಆಲ್ರೆಡಿ ಭೂಕುಸಿತ ಆಗಿದೆ, ಗುಡ್ಡ ಕುಸಿತ ಆಗಿರುವಂಥದ್ದು. ಇನ್ನೂ ಸಾಕಷ್ಟು ಕಡೆ ಆ ಆತಂಕ ಮನೆ ಮಾಡಿದೆ. 15 ಜನರ 5 ಕುಟುಂಬಗಳು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಒಂದು ಕಡೆ ಭೂಕಂಪನ ಬೇರೆ, ನಿರಂತರವಾಗಿ ಮಳೆ ಸುರಿತಾ ಇದೆ. ಅದ್ರ ಜೊತೆಗೆ ಭೂಕುಸಿತ, ಗುಡ್ಡ ಕುಸಿತ, ಬೆಟ್ಟ ಕುಸಿತ ಎಲ್ಲವೂ ಕೂಡ ಆಗ್ತಾ ಇರುವಂಥದ್ದು. ಅಟ್ ಎ ಟೈಮ್ ಕೊಡಗು ಜಿಲ್ಲೆಯಲ್ಲಿ ಹೆಬ್ಬಟ್ಟಗೇರಿ ಗ್ರಾಮದ 3 ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಮಡಿಕೇರಿ ನಗರದ 2 ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿರುವಂಥದ್ದು. ರೆಡ್ ಕ್ರಾಸ್ ತೆರೆದಿರುವಂಥ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ನಿರಾಶ್ರಿತರಿಗೆ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಿದೆ ಜಿಲ್ಲಾಡಳಿತ. ನಿರಾಶ್ರಿತರಿಗೆ ಉಚಿತ ವಸತಿ ಜೊತೆಗೆ ಚಳಿಯನ್ನ ತಡಿಲಿಕ್ಕೆ ಹೀಟರ್ ಸೌಲಭ್ಯವನ್ನು ಕೂಡ ಮಾಡಿಕೊಡ್ಲಾಗಿದೆ. ಯಾಕೆಂದರೆ ಒಂದು ಕಡೆ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು, ಅದರ ಜೊತೆಗೆ ತುಂಬ ಚಳಿ ಬೇರೆ ಇದೆ. ಸೊ ಹೀಗಾಗಿ ಹೀಟರ್ ವ್ಯವಸ್ಥೆಯನ್ನು ಕೂಡ
ಮಾಡಿಕೊಡ್ಲಾಗಿದೆ ಕಾಳಜಿ ಕೇಂದ್ರದಲ್ಲಿ. ನಿಮಗೆ ತೋರಿಸ್ತಾ ಇದ್ದೀವಿ, ಆ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಚಿಕ್ಕಮಗಳೂರಿನಲ್ಲಿ ಹೆಚ್ಚುತ್ತಲೇ ಇದೆ ಮಳೆಯ ಅಬ್ಬರ. ಮಣಬೂರಿನಲ್ಲಿ ರಸ್ತೆ ಮಟ್ಟದ ಸೇತುವೆ ಮೇಲೆ 4 ಅಡಿ ನೀರು ನಿಂತಿದೆ. ಗ್ರಾಮದಿಂದ ಹೊರಬರಲಿಕ್ಕೆ ಜನರಿಗೆ ಜಲ ದಿಗ್ಬಂಧನ ಹಾಕಿದಂತಾಗಿದೆ. ಚಿಕ್ಕಮಗಳೂರಿನಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಅದರಲ್ಲಿ ಸಾಕಷ್ಟು ಕಡೆ ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ಇನ್ನು ಗ್ರಾಮದಿಂದ ಹೊರಬರಲಿಕ್ಕೆ ಮಣಬೂರಿನ ಜನರಿಗೆ ತೊಂದರೆ ಆಗ್ತಾ ಇದೆ. ಅಲ್ಲಿ ಹಗ್ಗ ಕಟ್ಟಿ ಒಂದು ಬದಿಯಿಂದ ಮತ್ತೊಂದು ಬದಿಗೆ ದಾಟುವಂಥ ಸ್ಥಿತಿ ಇದೆ. ಯಾಕೆಂದರೆ ರಸ್ತೆ ಕಂಪ್ಲೀಟ್ ಆಗಿ 4-5 ಅಡಿ ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಓಡಾಡಲಿಕ್ಕೆ ಕಷ್ಟ ಆಗಿದೆ. ಅಲ್ಲಿ 10 ವರ್ಷಗಳಿಂದ ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಮಾಡಿದರೂ ಕೂಡ ಅದಕ್ಕೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ, ಯಾವುದೇ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸೇತುವೆ ನಿರ್ಮಿಸಿ ಕೊಡುವಂತೆ ಮಣಬೂರು ಗ್ರಾಮಸ್ಥರು ಒತ್ತಾಯವನ್ನ ಮಾಡಿರುವಂಥದ್ದು. ಮಣಬೂರಿನಿಂದ ನಮ್ಮ ಪ್ರತಿನಿಧಿ ವೀರೇಶ್ ಅಲ್ಲಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಹೀಗಾಗಿ ಹಳ್ಳ ಕೊಳ್ಳಗಳು ಕೂಡ ತುಂಬಿ ಹರಿತಿರುವಂಥದ್ದು. ಹಳ್ಳ ಕೊಳ್ಳ ತುಂಬಿ ಹರಿದ ಪರಿಣಾಮ ರಸ್ತೆ ಸಂಪರ್ಕಗಳು ಕೂಡ ಕಡಿತಗೊಳ್ತಿರುವಂಥದ್ದು. ನಾವೀಗ ರಸ್ತೆ ಸಂಪರ್ಕ ಕಡಿತಗೊಂಡಂಥ ಒಂದು ಗ್ರಾಮದಲ್ಲಿದ್ದೀವಿ. ನೋಡ್ತಾ ಇರ್ಬೋದು, ಇದು ಚಿಕ್ಕಮಗಳೂರು ತಾಲೂಕಿನ ಮಣಬೂರು ಗ್ರಾಮ. ಇಲ್ಲಿ ಏನು ತುಂಬಿ ಹರಿತಿರುವಂಥ ಹಳ್ಳದ ಪರಿಣಾಮ ಇಲ್ಲಿ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿರುವಂಥದ್ದು. ಹಾಗಾಗಿ ಊರಿನ ಜನ ಒಂದು ರೀತಿಯಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಜನರು ಒದ್ದಾಡ್ತಿದ್ದಾರೆ ಅನ್ನೋದು ಕೂಡ ನೋಡ್ಬೋದಾಗಿದೆ. ಈಗ ಎಲ್ಲರೂ ಕೂಡ ಆ ಭಾಗದಿಂದ ರಸ್ತೆ ದಾಟಬೇಕಾದ್ರೆ ಮಕ್ಕಳಾಗಿರ್ಬೋದು, ಮತ್ತು ದೊಡ್ಡವರಾಗಿರ್ಬೋದು, ಹಿರಿಯರಾಗಿರ್ಬೋದು, ಒಂದು ಹಗ್ಗ ಕಟ್ಟಿಕೊಂಡು ಆ ಭಾಗದಿಂದ ಈ ಭಾಗಕ್ಕೆ ಬರುವಂಥ ದೃಶ್ಯಗಳನ್ನು ಕೂಡ ನೀವು ನೋಡ್ಬೋದಾಗಿದೆ. ಅವರು ಶಾಲೆಗೆ ತೆರಳುವಂಥ ಒಂದು ಬಾಲಕಿ ಕೂಡ ಇರುವಂಥದ್ದು. ಅಂದರೆ ಇವತ್ತು ರಜೆ ಇರುವಂಥದ್ದು. ಆದರೆ ಸಂಬಂಧಿಕರ ಮನೆಗೆ ತೆರಳಿದ್ದಂಥ ಬಾಲಕಿಯನ್ನು ಕರೆತರೋಕ್ಕೆ ಅವರ ತಂದೆ ಕೂಡ ಒಂದು ರೀತಿಯಲ್ಲಿ ಹರಸಾಹಸ ಪಡ್ತಿರುವಂಥದ್ದು ನೋಡ್ತಿದ್ರೆ. ಮೊಣಕಾಲವರೆಗೂ ಕೂಡ ನೀರು ಹರಿತಿರುವಂಥದ್ದು. ಹಾಗಾಗಿ ಇಲ್ಲಿನ ಜನರು ಒಂದು ರೀತಿಯಲ್ಲಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಏನಂದರೆ ಇದು ರಸ್ತೆ ಹೊಯ್ಗೆರೆಯಿಂದ ಮಣಬೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದಾಗಿರುವಂಥದ್ದು. ಎಲ್ಲ ಆ ಭಾಗದಲ್ಲಿ ನೋಡೋದಾದರೆ ಆ ಭಾಗದಲ್ಲೂ ಕೂಡ ಒಂದಷ್ಟು ಕಾರುಗಳು ಕೂಡ ನಿಂತಿರುವಂಥದ್ದು. ಈ ಭಾಗದಲ್ಲೂ ಕೂಡ ಒಂದಷ್ಟು ಕಾರುಗಳು ಕೂಡ ನಿಂತಿರುವಂಥದ್ದು. ಇಲ್ಲಿ ಯಾವ ರೀತಿ ಸಮಸ್ಯೆ ಎದುರಿಸ್ತಾರೆ ಅಂತ ಅವ್ರನ್ನ ಕೇಳ್ತೀನಿ. ಸರ್ ಹೇಳಿ ಸರ್, ಈಗ ಯಾವ ರೀತಿ ಇಲ್ಲಿ ಸಮಸ್ಯೆ ಉದ್ಭವ ಆಗುತ್ತೆ ಮತ್ತು ಎಲ್ಲ ದಾಟಕ್ಕೆ ಯಾವ ಥರ ಕಷ್ಟ ಆಗ್ತದೆ? ನಮಗೆ ಇನ್ನೇನಿಲ್ಲ, ಮಕ್ಕಳನ್ನು ಕರ್ಕೊಂಡ್ಬರೋದು, ಮಕ್ಕಳನ್ನ ಹಿಂದೆ ಈಚೆಯಿಂದ ಆಚೆಗೆ ಮಕ್ಕಳು ಗಾಡಿ ಆಚೆ ನಿಲ್ಲುತ್ತೆ. ನಾವು 1 ಕಿಲೋಮೀಟ್ರಿಂದ ಬಂದು ಅಲ್ಲಿಗೆ ತಂದು ಅಲ್ಲಿ ಬಿಟ್ಟು ಹೋಗಬೇಕು ಮಕ್ಕಳೆಲ್ಲ. ಡೈಲಿ ಇದೇ ನಮ್ಮ ಸಮಸ್ಯೆ ಮಳೆಗಾಲದಲ್ಲಿ. ಅದಕ್ಕೆ ಒಂದು ಸೇತುವೆ ಒಂದು ಆಗಿಬಿಟ್ರೆ ನಮ್ಗೆ ತುಂಬ ಸಂತೋಷ. ಯಾವುದೇ ರಾಜಕಾರಣಿಗಳಲ್ಲಿ ಯಾರೇ ಗೆದ್ದು ಬಂದ್ರೂ ಅದು ಮಾಡಿದರೆ ನಮ್ಗೆ ತುಂಬ ಉಪಕಾರ ಆಗುತ್ತೆ. ನಮ್ಮ ಎಲ್ಲ ಹಳ್ಳಿ ಜನಗಳು, ಕೂಲಿ ಕಾರ್ಮಿಕರಾಗಲಿ ಯಾರಾದರೂ ಅಷ್ಟೇ, ಅದೆಲ್ಲ ಇವರು ಇದೇ ರೀತಿ ಒದ್ದಾಡ್ಕಿಂತ ಹೋಗ್ಬೇಕು. ಹಗ್ಗ ಹಾಕಿ ಎಳೆದು ಹಿಡಿದು ಒದ್ದಾಡ್ಕಿಂತ ಆಚೆ ಹೋಗ್ಬೇಕು. ಅದೇ ಕಷ್ಟ ಆಗಿರೋದು ನಮಗೆ. ಸೇತುವೆ ಮೇಲೆ ಸಿಕ್ಕಾಬಟ್ಟೆ ನೀರು ಅಂದರೆ ಸುಮಾರು ಒಂದು ಸೊಂಟ ಹತ್ರ ಬರ್ತಾ ಇರ್ತದೆ. ಮರ ದಿಮ್ಮೆಗಳೆಲ್ಲ ಆ ಕಡೆ ಗುಡ್ಡದಿಂದ ಬರ್ತವೆ. ಗುಡ್ಡ ಏನು ಅರ್ಧ ಗಂಟೆಯಲ್ಲಿ ಸಾಕಾಗೋಯ್ತು ನೀರು. ನಾವು ವೆಹಿಕಲ್ ತಂದರೆ 2 ಗಂಟೆ ಕಾಲ ನಿಲ್ಬೇಕು. 2-3 ಗಂಟೆ ಕಾಲ ನಿಂತು ಆಮೇಲೆ ಡೌನ್ ಆದಮೇಲೆ ಕಷ್ಟದಲ್ಲಿ ಒದ್ದಾಡ್ಕೊಂಡು ಈಚೆ ಬರಬೇಕು. ಈಗ ಹಗ್ಗ ಕಟ್ಕೊಂಡು ಓಡಾಡ್ತೀವಿ. ಹೌದು, ಈಗ ಹಗ್ಗ ಕಟ್ಕೊಂಡು ಓಡಾಡ್ತೀವಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಹೊತ್ತು ದಾಟ್ತೀವಿ. ಇದೇ ಪರಿಸ್ಥಿತಿ ನಮ್ಮದು. ವರ್ಷಾನುಗಟ್ಟಲೆ ಇದೇ ಆಗೋಗಿದೆ ನಮ್ಮದು. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತಾಗಿರುವಂಥದ್ದು. ಅಂದರೆ ಈಗ ಮಳೆಗಾಲದಲ್ಲಿ ಪ್ರತಿನಿತ್ಯವೂ ಕೂಡ ಇದೇ ರೀತಿಯ ಸಮಸ್ಯೆಯನ್ನು ನಾವು ಎದುರಿಸಬೇಕಾಗುತ್ತೆ. ಹಾಗಾಗಿ ಇದೊಂದು ಸೇತುವೆ ಏನಿದೆ, ಹೊಯ್ಗೆರೆ ಮತ್ತು ಮಣಬೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಏನಿದೆ, ಅದನ್ನು ಮೇಲ್ದರ್ಜೆಗೆ ಎತ್ತಿಕೊಂಡು ಒಂದು ಹೊಸ ಸೇತುವೆಯನ್ನು ನಿರ್ಮಿಸಿಕೊಡ್ಬೇಕಂತ ಅವರು ಇಲ್ಲಿನ ಸ್ಥಳೀಯ ಶಾಸಕರಿಗೂ ಕೂಡ ಮನವಿ ಮಾಡ್ತಾ ಇದ್ದಾರೆ. ವೀರೇಶ್ ಬಸೂರ್, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ರಾಜ್ಯದಲ್ಲಿ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಳೆ ನಿರಂತರವಾಗಿ ಸುರಿತಾ ಇರುವಂಥದ್ದು. ಇನ್ನೊಂದು ಕಡೆ ಹವಾಮಾನ ಇಲಾಖೆ ಕೆಲವೊಂದು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್, ಇನ್ನು ಕೆಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಎಲ್ಲೆಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಿಮಗೆ. ರೆಡ್ ಅಲರ್ಟ್ ಇರುವಂಥ ಜಿಲ್ಲೆಗಳು ಉತ್ತರ ಕನ್ನಡ ಜಿಲ್ಲೆ, ಕರಾವಳಿ ಭಾಗದ ಜಿಲ್ಲೆ ಇದು. ಅಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಅಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ರೆಡ್ ಅಲರ್ಟ್ ಇದೆ. ಮಲೆನಾಡು ಭಾಗದ ಜಿಲ್ಲೆ, ಅಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಚಿಕ್ಕಮಗಳೂರಿನಲ್ಲೂ ಕೂಡ ರೆಡ್ ಅಲರ್ಟ್ ಇದೆ. ಮಲೆನಾಡಿನ ಮತ್ತೊಂದು ಜಿಲ್ಲೆ ಇದೆ. ಇಲ್ಲೂ ಕೂಡ ಕಳೆದ 1 ವಾರದಿಂದಲೂ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಆರೆಂಜ್ ಅಲರ್ಟ್ ಇರುವಂಥ ಜಿಲ್ಲೆಗಳು ಅಂದರೆ ಕೊಡಗು,
ಕೊಡಗಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಕಡಿಮೆ ಆಗಿದೆ. ಸೊ ಹೀಗಾಗಿ ಅಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ಆರೆಂಜ್ ಅಲರ್ಟ್ ಇದೆ. ಫಸ್ಟ್ ರೆಡ್ ಅಲರ್ಟ್ ಇತ್ತು, ಈಗ ಅಲ್ಲಿ ಆರೆಂಜ್ ಅಲರ್ಟ್ಗೆ ಬಂದಿದೆ. ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ ಕರಾವಳಿ ಭಾಗದ ಮತ್ತೊಂದು ಜಿಲ್ಲೆ ಉಡುಪಿಯಲ್ಲೂ ಕೂಡ ಅಷ್ಟೇ ಆರೆಂಜ್ ಅಲರ್ಟ್ ಇರುವಂಥದ್ದು. ಇನ್ನು ಯೆಲ್ಲೋ ಅಲರ್ಟ್ ಎಲ್ಲಿದೆ ಅಂತ ನೋಡೋದಾದ್ರೆ ಯೆಲ್ಲೋ ಅಲರ್ಟ್ ಹಾಸನ ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಸಾಧಾರಣವಾಗಿ ಮಳೆ ಬರುತ್ತೆ ಅಂತ. ಇನ್ನು ಬೆಳಗಾವಿಯಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಲ್ಲಿ ಒಂದ್ ಕಡೆ ಅಲ್ಲಿ ಮಹಾರಾಷ್ಟ್ರದ ಎಫೆಕ್ಟ್ ಮೇನ್ ಆಗಿರುವಂಥದ್ದು ಬೆಳಗಾವಿಯಲ್ಲಿ. ಇನ್ನು ಹಾವೇರಿಯಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇದು ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್, ಯೆಲ್ಲೋ ಅಲರ್ಟ್ ಇರುವಂತ ಜಿಲ್ಲೆಗಳು. ಇನ್ನ ಬೆಂಗಳೂರಿಗೆ ಕಾದಿದೆ ಮಳೆಯ ಕಂಟಕ. ಆಗಸ್ಟ್ನಲ್ಲಿ ಊಹೆಗೂ ಮೀರಿದ ಮಳೆ. ತಜ್ಞರ ಮುನ್ನೆಚ್ಚರಿಕೆ ಅರ್ಥವಾಗಿಲ್ಲ. ಬಿಬಿಎಂಪಿ ನಿದ್ರೆಯಿಂದ ಏಳಲ್ವಾ? ಮತ್ತೆ ಮುಳುಗುತ್ತೆ ರಾಜ್ಯ ರಾಜಧಾನಿ. ನಮ್ಮ ಸೇಫ್ಟಿಯನ್ನ ನಾವೇ ಮಾಡ್ಕೋಬೇಕಾ? ಬೆಂಗಳೂರಿಗೆ ಆಗಸ್ಟ್ ಕಂಟಕ. ಬಿ ಅಲರ್ಟ್ ಬಿಬಿಎಂಪಿ. ರಾಜ್ಯದ ಎಲ್ಲಾ ಕಡೆ ಮಳೆ ಸುರಿತಾನೆ ಇದೆ. ಬೆಂಗಳೂರಿನಲ್ಲಿ ಕಡಿಮೆ ಆಗಿರುವಂಥದ್ದು ಮಳೆ. ಯಾಕೆಂದ್ರೆ ಕರಾವಳಿ ಮಲೆನಾಡಿನ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಈ ಬಾರಿ ಬೆಂಗಳೂರಿನಲ್ಲಿ ಅಷ್ಟಾಗಿ ಮಳೆ ಬಂದಿಲ್ಲ. ಜುಲೈ ಆಗಸ್ಟ್ ಬದಲು ಬೆಂಗಳೂರಿಗೆ ಸೆಪ್ಟೆಂಬರ್ನಲ್ಲಿ ಮಳೆ ಹೆಚ್ಚಾಗಿ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಸೆಪ್ಟೆಂಬರ್ನಲ್ಲಿ ಅತಿ ಹೆಚ್ಚು ಮಳೆ ಆಗುವಂಥ ನಿರೀಕ್ಷೆ ಇರುವಂಥದ್ದು. ರಾಜ್ಯದ ಎಲ್ಲಾ ಕಡೆ ಈ ಮಂತ್ ಅಂತೂ ಸರಿಯಾಗಿ ಮಳೆ ಸುರಿತಾ ಇರುವಂಥದ್ದು. ಮಲೆನಾಡು ಮತ್ತೆ ಕರಾವಳಿ ಭಾಗದಲ್ಲಿ ಗಮನಿಸ್ತಾನೆ ಇದ್ದೀರಾ. ಇನ್ನು ಅವಾಗ ಒಂದ್ಸಲಿ ಬೆಂಗಳೂರಿನಲ್ಲಿ ಮಳೆ ಸುರಿತಾ ಇದೆ. ಬಟ್ ಅಂತ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಅಂತೂ ಆಗಿಲ್ಲ ಈ ತಿಂಗಳಲ್ಲಿ ಸುರಿದಿರುವಂಥ ಮಳೆಯಿಂದಾಗಿ. ಭಾರಿ ಮಳೆಯನ್ನ ತಡೆದುಕೊಳ್ಳುವಂಥ ಶಕ್ತಿ ಬೆಂಗಳೂರಿಗಂತೂ ಇಲ್ಲವೇ ಇಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲೇ ಬೆಂಗಳೂರೇ ಮುಳುಗೋಗಿರುವ ರೀತಿ ಕಾಣಿಸುತ್ತೆ. ಸರಾಸರಿ ಮಳೆಗಿಂತ ಹೆಚ್ಚು ಮಳೆ ಬಿದ್ದರೆ ಅಪಾಯ ಬೆಂಗಳೂರಿನಲ್ಲಿ. ಸೆಪ್ಟೆಂಬರ್ ಮಳೆ ಹೊತ್ತಿಗೆ ಎಚ್ಚೆತ್ತುಕೊಳ್ಳುವಂಥದ್ದು ವಾಸಿ. ಬಿಬಿಎಂಪಿ ಎಚ್ಚೆತ್ತುಕೊಳ್ಬೇಕು ಅಂತ ಯಾವಾಗಲೂ ಹೇಳ್ತಾನೆ ಇರ್ತೀವಿ. ಅವ್ರು ಮಾತ್ರ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನುವ ರೀತಿಯಲ್ಲಿ ಮಳೆ ಬಂದ ಟೈಮ್ನಲ್ಲಿ ಎಚ್ಚೆತ್ತುಕೊಳ್ತಾರೆ. ಭೂಮಿಯಲ್ಲಿ ನೀರು ಇಂಗ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಸಂಪೂರ್ಣವಾಗಿ ಬೆಂಗಳೂರು ಕಾಂಕ್ರೀಟ್ ರಸ್ತೆ ಆಗಿರುವಂಥದ್ದು. ನೀರು ಹೋಗ್ಲಿಕ್ಕೂ ಕೂಡ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿಲ್ಲ. ವ್ಯವಸ್ಥೆಯನ್ನ ಮಾಡದೆ ಹೋದ್ರೆ ಮುಂದೆ ಇನ್ನು ದೊಡ್ಡ ಅನಾಹುತಗಳು ಆಗುವಂಥದ್ರಲ್ಲಿ ನೋ ಡೌಟ್. ಈಗಲೇ ನೋಡ್ತಾ ಇದ್ದೀವಿ ಎಂತೆಂಥ ದೊಡ್ಡ ಬಡಾವಣೆಗಳಲ್ಲೆಲ್ಲ ನೀರು ಹೆಂಗೆ ನುಗ್ತಾ ಇರುವಂಥದ್ದು. ಅದರ ಜೊತೆಗೆ ಜನರು ಯಾವ ರೀತಿಯಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ. ಹವಾಮಾನ ತಜ್ಞ ರಾಜೇಗೌಡ ಈ ಪಾಲಿಕೆಗೆ ಕೊಟ್ಟಿರುವಂಥ ಸಲಹೆ ಏನು, ಬಿಬಿಎಂಪಿಗೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತ ಅವರು ವಿವರಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಈಗಾಗಲೇ ರಾಜ್ಯದಾದ್ಯಂತ ಮಾನ್ಸೂನ್ ಆರಂಭವಾಗಿದೆ. ಬೆಂಗಳೂರಿನಲ್ಲೂ ಕೂಡ ಇದರ ಎಫೆಕ್ಟ್ ಆಗಿದೆ. ದಿನನಿತ್ಯ ತುಂತುರು ಮಳೆ ಬೀಳ್ತಿದೆ. ಹಾಗಾದ್ರೆ ಬೆಂಗಳೂರಿಗೆ ಈ ಮಾನ್ಸೂನ್ ಎಫೆಕ್ಟ್ ಹೇಗಿರುತ್ತೆ, ಜನರು ಯಾವ ರೀತಿ ಪ್ರಿಕಾಷನ್ಸ್ ತಗೊಳ್ಬೇಕು, ಜೊತೆಗೆ ಪಾಲಿಕೆ ಏನೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಕೇಳೋಣ. ಈಗ ನಮ್ಮ ಜೊತೆ ಹವಾಮಾನ ಬದಲಾವಣೆಯ ವಿಜ್ಞಾನಿ ಇದ್ದಾರೆ, ಅವ್ರ ಜೊತೆ ಮಾತಾಡಿಸ್ತೀನಿ. ನಾರ್ಮಲಿ ಬೆಂಗಳೂರಿಗೆ ನಮಗೆ ನಮ್ಮ ಕರಾವಳಿಯಲ್ಲಿ ಜೂನ್ ಮೊದಲನೇ ವಾರ ಮಾನ್ಸೂನ್ ಮಾರುತ ಬಂದರೂ ಕೂಡ ಬೆಂಗಳೂರಿಗೆ ಬರೋದ್ರೊಳಗೆ ಜೂನ್ 10ರಿಂದ 15ನೇ ತಾರೀಕಿನೊಳಗೆ ಜೂನ್ಗೆ ಮಾನ್ಸೂನ್ ಬೆಂಗಳೂರು ಬರುತ್ತೆ. ಆದರೆ ನಮ್ಮ ಇದು ಉತ್ತರ ಒಳನಾಡಿನಲ್ಲಿ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಈ ಮಾನ್ಸೂನ್ ಕಾಂಟ್ರಿಬ್ಯೂಷನ್ ಅಥವಾ ಅದರಿಂದ ಬರ್ತಕ್ಕಂಥ ಮಳೆ ಜೂನ್ ತಿಂಗಳಲ್ಲಿ ತುಂಬ ಕಡಿಮೆ. ಯಾಕೆ ಅಂದರೆ ಜೂನ್ ತಿಂಗಳಲ್ಲಿ ಬಂದಂಥ ಮಳೆ ಮೊದಲು ಕರಾವಳಿಯಲ್ಲಿ ಹೆಚ್ಚು ಸುರಿಸಿ ನಂತರ ಘಟ್ಟ ಪ್ರದೇಶದಲ್ಲಿ ಹೆಚ್ಚು ಬರುತ್ತೆ. ಅದಾದ ನಂತರ ಒಂದು ತಿಂಗಳು ನಂತರ ಅಂದರೆ ಜುಲೈ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಉತ್ತರ ಮತ್ತು ದಕ್ಷಿಣ ಒಳನಾಡನ್ನು ಪ್ರವೇಶ ಮಾಡುತ್ತೆ. ಹಾಗಾಗಿನೇ ಜುಲೈ ಮೊದಲನೇ ವಾರ ಮತ್ತು ಎರಡನೇ ವಾರದಲ್ಲಿ ಈ ದಕ್ಷಿಣ ಮತ್ತು ಉತ್ತರ ಒಳನಾಡಿನ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗುವಂಥ ಸಂದರ್ಭ ಇರುತ್ತೆ. ಜುಲೈ ಅತ್ಯಂತ ಹೆಚ್ಚು ಮಳೆ ಬರ್ತಕ್ಕಂಥದ್ದು. ಅದನ್ನು ಬಿಟ್ಟರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಹೆಚ್ಚು ಮಳೆ ಬರ್ತಕ್ಕಂಥ ಪ್ರತೀತಿ ಇರುತ್ತೆ. ಯಾಕೆ ನಮಗೆ ಮಾನ್ಸೂನ್ ಅಥವಾ ನೈಋತ್ಯ ಮಾರುತ ಪ್ರಾರಂಭ ಆದ ಮತ್ತೆ ಅದರ ತೀವ್ರತೆ ಹೆಚ್ಚಾದಂಥ ಜುಲೈ ತಿಂಗಳಿನಲ್ಲಿ ಜುಲೈ ತಿಂಗಳಲ್ಲಿ 120ರಿಂದ 140 ಮಿಲಿಮೀಟರ್ ತನಕ ಇತ್ತೀಚಿನ ವರ್ಷಗಳಲ್ಲಿ ಬರ್ತಾ ಇದೆ. ಹಿಂದೆ ಬರ್ತಿರಲಿಲ್ಲ. ಈಶಾನ್ಯ ಮಾರುತ ಸೆಟ್ಟಿನ ಸಂದರ್ಭದಲ್ಲಿ ಎರಡೂ ಮಾನ್ಸೂನ್ಗಳು ಒಂದರ ಮೇಲೊಂದು ಓವರ್ಲ್ಯಾಪ್ ಆಗಿ ಆ ಒಂದು ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 15ರವರೆಗೆ ಅತ್ಯಂತ
ಹೆಚ್ಚು ಪ್ರಮಾಣದ ಮಳೆಯನ್ನ ಸುರಿಸ್ತಕ್ಕಂಥದ್ದು ಪ್ರತೀತಿ ಇಲ್ಲಿ. ಅಂದ್ರೆ ಈ ವರ್ಷ ಬೆಂಗಳೂರಿನಲ್ಲಿ ಸರಾಸರಿ ಎಷ್ಟು ಮಳೆ ಆಗ್ಬೋದು ಸರ್? ನಾವು ಈಗ ಸರಾಸರಿ ನೋಡಿದಾಗ ನಮ್ಮ ಬೆಂಗಳೂರಲ್ಲಿ ಇನ್ನ ಈಗ 150-180 ಮಿಲಿಮೀಟರ್ ಅಷ್ಟೇ ಆಗಿದೆ ಸರಾಸರಿ ತಗೊಂಡಾಗ. ಆದ್ರೆ ನಮಗೆ ಮುಂದೆ ಇದೆ, ನಮಗೆ ಈಗ ನಮ್ಮ ಬಿತ್ತನೆ ಕಾರ್ಯಕ್ರಮ ಬೆಂಗಳೂರು ಸುತ್ತಮುತ್ತ ಜಿಲ್ಲೆಗಳಲ್ಲಿ ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಈದ್ಗಾ ಮೈದಾನ ಫೈಟ್ ಇನ್ನು ಜೋರಾಗ್ತಾನೆ ಹೋಗ್ತಾ ಇದೆ. ಆಟದ ಮೈದಾನ ಉಳಿಸಿ ಅಂತ ಒತ್ತಾಯಿಸಿ ಇಂದು ಬಂದ್ ಅನ್ನ ಮಾಡಲಾಗಿದೆ. ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಹಿಂದೂಪರ ಸಂಘಟನೆಗಳಿಂದ ಇಂದು ಚಾಮರಾಜಪೇಟೆ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಬೆಳಗ್ಗೆ 8ರಿಂದ ಸಂಜೆ 5ರ ತನಕ ಚಾಮರಾಜಪೇಟೆ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಅದೀಗ ಸಾಗ್ತಾ ಇದೆ. ಚಾಮರಾಜಪೇಟೆ ನಾಗರಿಕರ ಒಕ್ಕೂಟದಿಂದ ಈ ಬಂದ್ಗೆ ಕರೆಯನ್ನ ನೀಡಲಾಗಿದ್ದಂಥದ್ದು. ಅಂಗಡಿ ಮುಂಗಟ್ಟು ಬಂದ್ ಮಾಡಿ ಸಂಘಟನೆಗಳು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾವೆ. ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಒಂದ್ ಕಡೆ ಅಂಗಡಿಯವರು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಸಂಘಟನೆಗಳ ಮನವಿಗೆ ಸ್ಪಂದಿಸ್ತಾ ಇರುವಂತದ್ದು ಆ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ವಿ. ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಬ್ಯಾಂಕು, ಶಾಲಾ ಕಾಲೇಜುಗಳನ್ನ ಬಂದ್ ಮಾಡಲಾಗಿರುವಂಥದ್ದು. ಅದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು ಒಕ್ಕೂಟದವರು. ಬಂದ್ ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನ ಹೇರುವಂತ ಕೆಲಸವನ್ನ ಮಾಡಲಾಗ್ತದೆ. ಅದನ್ನ ಆಟದ ಮೈದಾನವಾಗಿ ಉಳಿಸ್ಕೊಳ್ಬೇಕು, ಅದನ್ನ ಘೋಷಣೆ ಮಾಡಬೇಕು, BBMP ಸ್ವತ್ತು ಅಂತ ಅನೌನ್ಸ್ ಮಾಡಬೇಕು ಅಂತ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್, ಗುಡ್ ಮಾರ್ನಿಂಗ್ ಮಂಜು. ಚಾಮರಾಜಪೇಟೆ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. 8 ಗಂಟೆಯಿಂದ ಶುರುವಾಗಿರುವಂತದ್ದು. ಯಾವ ರೀತಿಯಾಗಿ ಬಂದ್ ಸಾಗ್ತಾ ಇದೆ, ಹೇಗಿದೆ ರೆಸ್ಪಾನ್ಸ್ ಅಂತ? ವೆರಿ ಗುಡ್ ಮಾರ್ನಿಂಗ್ ಪೃಥ್ವಿ. ಸದ್ಯಕ್ಕೆ ಏನೊಂದು ಚಾಮರಾಜಪೇಟೆಯ ಆಟದ ಮೈದಾನ ವಿಚಾರವಾಗಿ ಸ್ವಯಂ ಪ್ರೇರಿತ ಬಂದನ್ನ ಮಾಡ್ಕೊಂಡಿರ್ತಕ್ಕಂಥ ಚಾಮರಾಜಪೇಟೆಯ ನಿವಾಸಿಗಳು ಜೊತೆಗೆ ಕೆಲವು ಸಂಘಟನೆಗಳು ಈಗ ಸದ್ಯಕ್ಕೆ ನಾವು ಚಾಮರಾಜಪೇಟೆಯಲ್ಲೇ ಇದ್ದೀವಿ. ಈಗಾಗಲೇ ಸಾಕಷ್ಟು ಒಂದು ಅಂಗಡಿ ಮುಂಗಟ್ಟುಗಳು ಈಗಾಗಲೇ ಬಂದ್ ಆಗಿರ್ತಕ್ಕಂಥದ್ದು. ಬೆಳಗಿನ ಜಾವ 8 ಗಂಟೆಗೆ ಹೋಟೆಲ್ಗಳಾಗಿರ್ಬೋದು ಅಥವಾ ಏನೊಂದು ಕೆಲವು ಅಂಗಡಿಗಳಾಗಿರ್ಬೋದು ಎಲ್ಲವನ್ನೂ ಕೂಡ ತೆಗೆದಿರ್ತಾ ಇರ್ತಕ್ಕಂಥದ್ದು. ಆದರೆ ಇವತ್ತು ಬಂದಿರೋ ಕಾರಣದಿಂದ ಎಲ್ಲ ಕಡೆ ಬಂದನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಚಾಮರಾಜಪೇಟೆಯ ಗಲ್ಲಿಗಳಲ್ಲೂ ಕೂಡ ಒಂದು ಬೋರ್ಡನ್ನು ಹಾಕ್ತಾ ಇರ್ತಕ್ಕಂಥದ್ದು. ಏನಂತಂದ್ರೆ ಚಾಮರಾಜಪೇಟೆ ಬಂದಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಚಾಮರಾಜಪೇಟೆ ಆಟದ ಮೈದಾನ BBMP ಸ್ವತ್ತಾಗಬೇಕು. 12/7/2022 ಈ ರೀತಿಯಾಗಿ ಎಲ್ಲ ಕಡೆ ಸ್ಥಳೀಯ ಪ್ರದೇಶಗಳಲ್ಲಿ ಅಂದ್ರೆ ಚಾಮರಾಜಪೇಟೆಯ ನಿವಾಸಿಗಳು ಎಲ್ಲೆಲ್ಲಿದ್ದಾರೆ ಅಲ್ಲೆಲ್ಲ ಕೂಡ ಈ ರೀತಿಯ ಒಂದು ಫಲಕಗಳನ್ನು ನೋಡ್ಬೋದು, ಸ್ಟಿಕ್ಕರ್ಗಳನ್ನು ಅಂಟಿಸಿರ್ತಕ್ಕಂಥದ್ದು. ಬಂದನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಸಂಘಟನೆಗಳು ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಏನೊಂದು ಚಾಮರಾಜಪೇಟೆಯ ಗಲ್ಲಿಗಳಂದ್ರೆ 4th ಕ್ರಾಸ್ ಆಗಿರ್ಬೋದು, 5th ಕ್ರಾಸ್, 6th ಕ್ರಾಸ್ ಅಲ್ಲಲ್ಲಿ ಮಾತ್ರ ಒಂದು ಮೆಡಿಕಲ್ ಸ್ಟೋರ್ ಹಾಗೂ ಹಾಲಿನ ಕೇಂದ್ರವನ್ನು ಈಗಾಗಲೇ ತೆರೆದಿರ್ತಕ್ಕಂಥದ್ದು. ಅವರು ಕೂಡ ಅಂದ್ರೆ ಹಾಲಿನ ಅಂಗಡಿಯವರು ಕೂಡ ಸುಮಾರು 9 ಗಂಟೆ ನಂತರ ಬಂದ್ ಮಾಡುವಂಥದ್ದು ಕೂಡ ಗೊತ್ತಾಗ್ತಿರ್ತಕ್ಕಂಥದ್ದು. ಜೊತೆಗೆ ಇನ್ನ ಪೊಲೀಸ್ ವಿಚಾರಕ್ಕೆ ಬಂದ್ರೆ ಈ ಚಾಮರಾಜಪೇಟೆಯ ಪ್ರತಿಯೊಂದು ಕ್ರಾಸ್ಗಳಲ್ಲಿ ಅಂದ್ರೆ ಫಸ್ಟ್ ಕ್ರಾಸ್, ಸೆಕೆಂಡ್ ಕ್ರಾಸ್ ಪ್ರತಿಯೊಂದು ಕ್ರಾಸ್ಗಳಲ್ಲೂ ಕೂಡ ಬಿಗಿ ಭದ್ರತೆಯನ್ನು ಏರ್ಪಾಡು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಲ್ಲಿ ಮಾತ್ರ ಆಟೋ ಗಾಡಿಗಳು ಮಾತ್ರ ಓಡಾಡ್ತಾ ಇರ್ತಕ್ಕಂಥದ್ದು ಏರಿಯಾ ಒಳಗಡೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.